ಹಾನೆಸ್ಟಾಗಿ ಹೇಳಿ, ಎಷ್ಟು ಸಲ ನೀವು ಲೈಫಲ್ಲಿ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೀರಾ? ನಿಮ್ಮ ಆನ್ಸರ್ ತುಂಬ ಸಲ ಅಂತ ಆಗಿದ್ರೆ ನಿಮ್ಮ ಬಿಗ್ಗೆಸ್ಟ್ ಪ್ರಾಬ್ಲಮ್ ಟೈಮ್ ಅಲ್ಲ, ಲಕ್ ಅಲ್ಲ, ಅಥವಾ ಬೇರೆ ಯಾರೂ ಅಲ್ಲ. ಇಟ್ ಈಸ್ ಲ್ಯಾಕ್ ಆಫ್ ಡಿಸಿಪ್ಲಿನ್. ನೀವು ಲೇಟಾಗಿ ಏಳೋದು, ಎದ್ದ ತಕ್ಷಣ ಸ್ಕ್ರೋಲ್ ಮಾಡೋದು, ಅಥವಾ ಸಣ್ಣ ಸಣ್ಣ ವಿಷಯಕ್ಕೆ ಓವರ್ ಥಿಂಕ್ ಮಾಡ್ಕೊಂಡು ಕೂರೋದು, ಮತ್ತು ನಾನು ತುಂಬ ಬ್ಯುಸಿ ಇದ್ದೀನಿ, ಟೈಮೇ ಇಲ್ಲ ಅಂತ ಅನ್ನೋದು. ಇದು ಬ್ಯುಸಿ ಅಲ್ಲ, ಇದು ಅವಾಯ್ಡೆನ್ಸ್. ನಿಮಗೆ ಮೋಟಿವೇಶನ್ನ ಅವಶ್ಯಕತೆ ಇಲ್ಲ, ಕೋಟ್ಸ್ನ ಅವಶ್ಯಕತೆಯೂ ಇಲ್ಲ. ನಿಮಗೆ ಬೇಕಾಗಿರೋದು ಹ್ಯಾಬಿಟ್ಸ್. ಈ ಹ್ಯಾಬಿಟ್ಸ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಬ್ರೈನ್ ನಿಮ್ಮ ಮಾತನ್ನು ಕೇಳುತ್ತೆ, ನಿಮ್ಮ ಮಾತನ್ನು ಒಬೆ ಮಾಡುತ್ತೆ. ಈ ಹ್ಯಾಬಿಟ್ಸ್ ನಿಮ್ಮ ಬ್ರೈನ್ನ ಟ್ರೈನ್ ಮಾಡುತ್ತೆ ನಿಮ್ಮ ಮಾತು ಕೇಳೋ ಹಾಗೆ. ನಿಮಗೆ ಆ್ಯಕ್ಚುಲಿ ಲೈಫ್ನ ಕಂಟ್ರೋಲ್ ಮಾಡಬೇಕು, ಫೋಕಸ್ಡ್ ಆಗಿರಬೇಕು, ಎಮೋಷನ್ಸ್ನ ಕಂಟ್ರೋಲ್ ಮಾಡಬೇಕು ಅಂತ ಇದ್ದರೆ ಸ್ಟೇ ಟಿಲ್ ದಿ ಎಂಡ್. ಇಫ್ ಯು ಲೀವ್ ಅರ್ಲಿ, ನಿಮ್ಮ ಡಿಸಿಪ್ಲಿನ್ ಎಷ್ಟು ವೀಕ್ ಉಂಟು ಅಂತ ಪ್ರೂವ್ ಮಾಡಿದ ಹಾಗೆ. ಓಕೆ, ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಡೂ ಒನ್ ಹಾರ್ಡ್ ಥಿಂಗ್ ಎವ್ರಿ ಮಾರ್ನಿಂಗ್. ಮಾರ್ನಿಂಗ್ ಬೇಗ ಎದ್ದೇಳಿ. ಸ್ಕ್ರೋಲ್ ಮಾಡೋ ಹಾಗಿಲ್ಲ, ಯೂಸ್ಲೆಸ್ ಇಮ್ಯಾಜಿನೇಷನ್ ಅಥವಾ ಥಾಟ್ಸ್ನಲ್ಲಿ ಟೈಮ್ ವೇಸ್ಟ್ ಮಾಡೋ ಹಾಗಿಲ್ಲ. ಒಂದು ನಿಮಗೆ ಡಿಸ್ಕಂಫರ್ಟ್ ಫೀಲ್ ಆಗೋ ಟಾಸ್ಕನ್ನ ಚೂಸ್ ಮಾಡಿ. ಫಾರ್ ಎಕ್ಸಾಂಪಲ್, ಎಕ್ಸಸೈಸ್ ಮಾಡೋದಾಗಿರಲಿ, ಸ್ಟಡಿ ಮಾಡೋದಾಗಿರಲಿ, ವಾಟ್ ಎವರ್. ಇದರಿಂದ ನಿಮ್ಮ ಬ್ರೈನ್ ದಿನದ ಸ್ಟಾರ್ಟಿಂಗ್ನಲ್ಲೇ ಕಂಟ್ರೋಲ್ ಡಾಮಿನೆನ್ಸನ್ನು ಕಲಿಯುತ್ತೆ. ನೀವು ಮಾರ್ನಿಂಗ್ ವಿನ್ ಆದರೆ ನಿಮ್ಮ ದಿನದ ಕಂಟ್ರೋಲ್ ಮಾಡೋದಕ್ಕೂ ಶುರು ಮಾಡಿದ ಹಾಗೆ ಆಗುತ್ತೆ. ನಿಮ್ಮ ಹತ್ರ ಮಾರ್ನಿಂಗ್ನಲ್ಲಿ ಇದೇ ಕೆಲಸ ಆಗಿಲ್ಲ ಅಂದರೆ ನೀವು ಡಿಸಿಪ್ಲಿನ್ನ ಚೇಸ್ ಮಾಡ್ತಾ ಇರ್ತೀರ ಫುಲ್ ಡೇ. ಸೊ ವಿತೌಟ್ ಥಿಂಕಿಂಗ್ 20 ಮಿನಿಟ್ಸ್ ಎಕ್ಸಸೈಸ್ ಮಾಡಿ, ಇಲ್ಲ ಡೀಪ್ ಸ್ಟಡಿ ಮಾಡಿ, ಅಥವಾ ನಿಮ್ಮ ರೂಮ್ನ ಕ್ಲೀನ್ ಮಾಡಿ, ವಾಟ್ ಎವರ್. ಬಟ್ ನಿಮಗೆ ಕಷ್ಟ ಅನಿಸೋ ಒಂದು ಟಾಸ್ಕ್ನ ಪಿಕ್ ಮಾಡಿ ಅದನ್ನು ಮಾಡಲೇಬೇಕು. ಹಾಂ, ನೀವು ಹೇಳ್ಬೋದು ನಾನು ಮಾರ್ನಿಂಗ್ ಪರ್ಸನ್ ಅಲ್ಲ ಅಂತ. ಅದು ಜಸ್ಟ್ ಎಕ್ಸ್ಕ್ಯೂಸ್, ರಿಯಲ್ ಫ್ಯಾಕ್ಟ್ ಅಲ್ಲ. ನೀವೇ ಅದನ್ನು ರೂಢಿ ಮಾಡ್ಕೊಂಡಿರೋದು. ಜಸ್ಟ್ ಮೈಂಡ್ ಇಟ್. ನೋ, ಐ ವಿಲ್ ಡೂ ಇಟ್ ಲೇಟರ್ ರೂಲ್. ನೀವು ಸಣ್ಣ ಸಣ್ಣ ಕೆಲಸನ ಅಂಡರ್ ಎಸ್ಟಿಮೇಟ್ ಮಾಡಿ ಆಮೇಲೆ ಮಾಡಿದ್ರಾಯ್ತು ಅಂತ ದುಡ್ತಾ ಇರ್ತೀರ, ಮತ್ತು ಆ ಸಣ್ಣ ಕೆಲಸ 2 ಡೇಸ್ ಆದರೂ ಆಗಿರೋದೇ ಇಲ್ಲ. ಫಾರ್ ಎಕ್ಸಾಂಪಲ್, ಸ್ಟಡಿ ಟೇಬಲ್ನ ಕ್ಲೀನ್ ಮಾಡೋದು, ಆರ್ಗನೈಸ್ಡ್ ಆಗಿಡೋದು, ಇಲ್ಲ ನೀವು ಕುಡ್ದಿರೋ ಕಾಫಿ ಕಪ್ನ ವಾಶ್ ಮಾಡೋದು. ಇದು ಜಸ್ಟ್ 5 ಮಿನಿಟ್ಸ್ ಒಳಗಡೆ ಮುಗಿಯೋ ಕೆಲಸ, ಬಟ್ ನೀವು ಇದನ್ನು ಮುಂದೂಡ್ತಾ ಇರ್ತೀರ. ಸೊ ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ಈ ರೂಲ್ಸ್ನ ನೀವು ಫಾಲೋ ಮಾಡಲೇಬೇಕು. ಯಾವುದೇ ವರ್ಕ್ನ 5 ಮಿನಿಟ್ಸ್ ಒಳಗಡೆ ಆಗೋದಿದ್ರೆ ಅದನ್ನು ಆಗಿಂದಾಗಲೇ ಮಾಡಬೇಕು. ನೋ ಕ್ವೆಶ್ಚನ್, ನೋ ಥಿಂಕಿಂಗ್. ಆ ವರ್ಕ್ನ ಮಾಡೋದಷ್ಟೇ ಆಪ್ಷನ್. ಪ್ಲೇಟ್ ವಾಶ್ ಮಾಡೋದಾ, ಆಗಿಂದಾಗಲೇ ಮಾಡಿಬಿಡಿ. ಮೇಕಿಂಗ್ ಯುವರ್ ಬೆಡ್, ಡೂ ಇಟ್. ಆ್ಯಂಡ್ ನಿಮ್ಮ ಹತ್ರ ಈ ಸ್ಮಾಲ್ ಆ್ಯಕ್ಷನ್ಸ್ ಮಾಡಲಿಕ್ಕೆ ಸಹ ಆಗಲಿಲ್ಲ ಅಂದರೆ ತಲೆಯಲ್ಲಿಟ್ಕೊಳ್ಳಿ, ನಿಮ್ಮ ಹತ್ರ ದೊಡ್ಡ ಟಾಸ್ಕ್ ಸಹ ಡಿಸಿಪ್ಲಿನ್ಡ್ ಆಗಿ ಮಾಡೋಕ್ಕೆ ಆಗಲ್ಲ. ಫಿಕ್ಸ್ಡ್ ಶೆಡ್ಯೂಲ್, ನಾಟ್ ಮೂಡ್ ಶೆಡ್ಯೂಲ್. ತುಂಬ ಜನ ಎಮೋಷನ್ಸ್ ಅವರ ಲೈಫ್ನ ರನ್ ಮಾಡೋಕ್ಕೆ ಬಿಡ್ತಾರೆ. ಏನು ಮಾಡಬೇಕು ಅನಿಸುತ್ತೋ ಅದನ್ನು ಮಾಡ್ತಾರೆ. ಬಟ್ ಮೋಸ್ಟ್ ಆಫ್ ದಿ ಟೈಮ್ ಅವರಿಗೆ ಅನಿಸೋದು ರೀಲ್ಸ್ ಸ್ಕ್ರೋಲ್ ಮಾಡಬೇಕು ಅಂತಾನೆ. 24/7 ಅವರ್ಸ್ ಪ್ರೊಡಕ್ಟಿವ್ ಆಗಿರದೆ, ಏನು ಯೂಸ್ಫುಲ್ ಕೆಲಸ ಮಾಡದೆ ರೀಲ್ಸ್ ಸ್ಕ್ರೋಲ್ ಮಾಡೋದು, ನೆಟ್ಫ್ಲಿಕ್ಸಲ್ಲಿ ವೆಬ್ ಸೀರೀಸ್ ನೋಡೋದು, ಇದನ್ನೇ ಮಾಡ್ತಾ ಇರ್ತಾರೆ. ಮತ್ತು ಹೇಳ್ಬೋದು, ನಾನು ಫೋನಲ್ಲಿ ನೋಡೋದು ಯೂಸ್ಫುಲ್ ಕಂಟೆಂಟ್ಸ್, ಸೆಲ್ಫ್ ಡೆವಲಪ್ಮೆಂಟ್ ಕಂಟೆಂಟ್ಸ್ ಅಂತ. ಬಟ್ ಅದನ್ನು ಅಪ್ಲೈ ಮಾಡ್ಕೊಳ್ಳದೆ ಇದ್ದರೆ ಅದನ್ನು ನೋಡಿ ಏನು ಯೂಸ್? ಐ ಹೋಪ್ ನೀವು ಇದನ್ನು ಫಾಲೋ ಮಾಡೋದಿಲ್ಲ. ನಾನು ಹೇಳ್ತಿರೋ ಈ 7 ಹ್ಯಾಬಿಟ್ಸ್ನ ಫಾಲೋ ಮಾಡಿ 97% ಜನರಿಗಿಂತ ಮುಂದೆ ಇರ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ನಿಮ್ಮ ಶೆಡ್ಯೂಲ್ ಫಿಕ್ಸ್ಡ್ ಆಗಿರಬೇಕು. ಸಂಡೇ ಆಗಿರಲಿ, ಮಂಡೇ ಆಗಿರಲಿ, ಯಾವುದೇ ಚೇಂಜಸ್ ಇಲ್ಲ. ಎವ್ರಿ ಡೇ ಸೇಮ್ ಟೈಮ್ಗೆ ಏಳೋದು, ಸೇಮ್ ಟೈಮ್ಗೆ ಸ್ಟಡಿ ಮಾಡೋದಕ್ಕೆ ಅಥವಾ ಕೆಲಸ ಮಾಡೋದಕ್ಕೆ ಕೂತ್ಕೊಳ್ಳೋದು, ಸೇಮ್ ಟೈಮ್ಗೆ ಮಲಗೋದು. ಲೈಕ್
5 AM ಹೇಳ್ತೀರಾ, 9:30ಗೆ ಮಲಗ್ತೀರಾ ಅಂತ ಅಂದರೆ ಡೈಲಿ ಅದನ್ನೇ ಫಾಲೋ ಮಾಡಬೇಕು. ಏನೇ ಚೇಂಜಸ್ ಮಾಡೋ ಹಾಗಿಲ್ಲ. ನೀವೇನಾದರೂ ಇದನ್ನು ಮಾಡೋದಕ್ಕೆ ಹಿಂದೆ ಸರಿತಿದ್ದೀರಾ ಅಂದರೆ ನಿಮ್ಮ ಬ್ರೈನ್ ಕಂಫರ್ಟ್ನ ಬಯಸ್ತಿದೆ ಅಂತ ಅರ್ಥ, ಗ್ರೋತ್ನ ಅಲ್ಲ. ಬ್ರೈನ್ಗೆ ಡಿಸಿಪ್ಲಿನ್ ಅನ್ನೋದು ತುಂಬ ಬೋರಿಂಗ್ ಅಂತ ಅನಿಸುತ್ತೆ. ದ್ಯಾಟ್ಸ್ ವೈ ಇಟ್ ವರ್ಕ್ಸ್. ಕಟ್ ಡಿಸ್ಟ್ರಾಕ್ಷನ್. ಸೆಲ್ಫ್ ಕಂಟ್ರೋಲ್ ಈಸ್ ಎನ್ವೈರ್ಮೆಂಟಲ್ ಕಂಟ್ರೋಲ್. ಸೊ ಸೆಲ್ಫ್ ಕಂಟ್ರೋಲ್ ಅನ್ನೋದು ಎನ್ವೈರ್ಮೆಂಟಲ್ ಕಂಟ್ರೋಲಿಂದ ಪಾಸಿಬಲ್ ಉಂಟು. ನಿಮ್ಮ ಫೋನ್ನ ಪಕ್ಕದಲ್ಲಿಟ್ಕೊಂಡು ಓದ್ತೀರಾ ಅಂದರೆ ನೀವು ಫೋಕಸ್ಡ್ ಆಗಿ ಓದೋದಕ್ಕೆ ಸಾಧ್ಯ ಆಗೋದಿಲ್ಲ. ಸ್ಟಡಿ ಟೈಮ್ಲಿ ಇನ್ಸ್ಟಾನ ಫ್ರೀಸ್ ಮಾಡಿ ಮತ್ತು ಫೋನನ್ನು ಇನ್ನೊಂದು ರೂಮಲ್ಲಿ ಇಟ್ಟು ಸ್ಟಡಿ ಮಾಡಿ. ಲ್ಯಾಪ್ಟಾಪ್ನಲ್ಲಿ ವರ್ಕ್ ಮಾಡಬೇಕು ಅಂದರೆ ಸೋಷಿಯಲ್ ಮೀಡಿಯಾ ಟ್ಯಾಬ್ಸ್ ಇಟ್ಕೊಳ್ಳದೆ ವರ್ಕ್ ಮಾಡಿ. ನಿಮ್ಮ ಗೋಲ್ಸ್ ಬಗ್ಗೆ ನೀವೇನಾದರೂ ನಿಜವಾಗ್ಲೂ ಇಂಪಾರ್ಟೆಂಟ್ ಅಥವಾ ಸೀರಿಯಸ್ ಆಗಿದ್ದೀರಾ ಅಂದರೆ ನಿಮಗೆ ಡಿಸ್ಟ್ರಾಕ್ಷನ್ ಅವಾಯ್ಡ್ ಮಾಡೋಕ್ಕೆ ಮೋಟಿವೇಶನ್ನ ಅವಶ್ಯಕತೆ ಇಲ್ಲ. ಟ್ರ್ಯಾಕ್ ಯುವರ್ ಪ್ರೋಗ್ರೆಸ್ ಲೈಕ್ ಸೈಂಟಿಸ್ಟ್. ಡಿಸಿಪ್ಲಿನ್ ಫೇಲ್ಸ್ ವೆನ್ ಯು ಡೋಂಟ್ ಮೆಷರ್ ಇಟ್. ಎವ್ರಿ ನೈಟ್ ನೀವು ಈ 3 ಥಿಂಗ್ಸ್ನ ಬರೀರಿ. ವಾಟ್ ಐ ಡಿಡ್, ಇವತ್ತು ನಾನು ಯಾವ ಟಾಸ್ಕ್ನ ಮಾಡಿದೆ, ಲೈಕ್ ನಾನು ಎಕ್ಸಸೈಸ್ ಮಾಡಿದೆ, ವಾಟ್ ಎವರ್. ದೆನ್ ಸೆಕೆಂಡ್, ವಾಟ್ ಐ ಅವಾಯ್ಡೆಡ್. ಫಾರ್ ಎಕ್ಸಾಂಪಲ್, ಇವತ್ತು ನಾನು ಎಕ್ಸ್ಕ್ಯೂಸ್ ಕೊಡು ಎಕ್ಸಸೈಸ್ ಮಾಡಿದ್ದೀನಿ, ಇಲ್ಲಿ ನಾನು ಅವಾಯ್ಡ್ ಮಾಡಿರೋದು ಎಕ್ಸ್ಕ್ಯೂಸ್. ಸೊ ಐ ಅವಾಯ್ಡೆಡ್ ಎಕ್ಸ್ಕ್ಯೂಸ್ ಅಂತ ಬರೀರಿ. ವಾಟ್ ಐ ವಿಲ್ ಡೂ ಟುಮಾರೋ, ನಾಳೆ ಏನು ಮಾಡಬೇಕು ಅಂತ ಇದ್ದೀರಾ, ಲೈಕ್ ಐ ವಿಲ್ ಕಂಪ್ಲೀಟ್ ಮೈ ಅಸೈನ್ಮೆಂಟ್, ನಿಮ್ಮ ಅಸೈನ್ಮೆಂಟ್ ಕಂಪ್ಲೀಟ್ ಮಾಡಬೇಕು ಅಂತ ಇದ್ದರೆ ಅದನ್ನು ಬರೀರಿ. ಇವಾಗ ಈ ಹೋಲ್ ವಿಡಿಯೋ ಸಮರಿ. ಫಸ್ಟ್, ಮಾರ್ನಿಂಗ್ ಬೇಗ ಎದ್ದು ಒಂದು ಹಾರ್ಡ್ ಟಾಸ್ಕ್ ಮಾಡಿ. ಸೆಕೆಂಡ್, ನೋ ಐ ವಿಲ್ ಡೂ ಇಟ್ ಲೇಟರ್ ಅನ್ನೋದನ್ನು ಸ್ಟಾಪ್ ಮಾಡಿ ಆ ಕೆಲಸನ ಆಗಿಂದಾಗಲೇ ಮಾಡಿ. ಥರ್ಡ್, ಡೈಲಿ ಒಂದೇ ಟೈಮ್ಗೆ ಎದ್ದೇಳೋದು, ಮಲಗೋದು, ಸ್ಟಡಿ, ವರ್ಕ್ ಎಲ್ಲನೂ ಒಂದೇ ಟೈಮ್ಗೆ ಫಿಕ್ಸ್ ಟೈಮ್ಗೆ ಮಾಡೋದು. ದಿನಕ್ಕೊಂದು ಟೈಮ್ನ ಫಾಲೋ ಮಾಡೋ ಹಾಗಿಲ್ಲ. ಫೋರ್ತ್, ಸೋಷಿಯಲ್ ಮೀಡಿಯಾ ಯೂಸೇಜ್ ಕಮ್ಮಿ ಮಾಡಿ. ಒಂದೇ ಸಲ ಆಗದೆ ಇದ್ದರೂ ಕನ್ಸಿಸ್ಟೆಂಟ್ ಆಗಿ ಟ್ರೈ ಮಾಡಿದರೆ ಸೋಷಿಯಲ್ ಮೀಡಿಯಾ ಅವಾಯ್ಡ್ ಮಾಡ್ಬೋದು. ಫಿಫ್ತ್, ನಿಮ್ಮ ಬಾಡಿನ ಡಿಸ್ಕಂಫರ್ಟ್ ಫೇಸ್ ಮಾಡೋಗ್ಬಿಡಿ, ಯಾವುದೇ ಎಕ್ಸ್ಕ್ಯೂಸಸ್ ಇಲ್ಲದೆ. ಮತ್ತು 90 ಮಿನಿಟ್ಸ್ ಒಂದೇ ಟಾಸ್ಕ್ ಮಾಡಿ ವಿತೌಟ್ ಫೋನ್, ಮ್ಯೂಸಿಕ್ ಆರ್ ಸ್ವಿಚಿಂಗ್ ಟು ಅನದರ್ ಟಾಸ್ಕ್. 6, ನಿಮ್ಮ ಪ್ರೋಗ್ರೆಸ್ನ ಟ್ರ್ಯಾಕ್ ಮಾಡಿ. ಇದಿಷ್ಟನ್ನು ನೀವು 7 ಡೇಸ್ ಚಾಲೆಂಜ್ ತಗೊಂಡು ಮಾಡಿ ನೋಡಿ. ಐ ಡ್ಯಾಮ್ ಶ್ಯೂರ್ ಯು ವಿಲ್ ಬಿ ದಿ ಡಿಫ್ರೆಂಟ್ ಪರ್ಸನ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.